ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ಗುರು, ಫಸ್ಟ್ ಆಫ್ ಆಲ್ ತಮ್ಮೆಲ್ರಿಗೂ ಛತ್ರಪತಿ ಶಿವಾಜಿರವರ 397ನೇ ಜಯಂತಿಯ ಶುಭಾಶಯಗಳು. ಈ ಜಯಂತಿಯನ್ನು ನಮ್ಮ ತುಮಕೂರಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಈ ದಿನ ನಾವೆಲ್ಲ ಶಿವಾಜಿ ಮಹಾರಾಜರವರ 397ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಉಪಸ್ಥಿತರಾಗಿರೋಕ್ಕೆ ತಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ, ನಮ್ಮ ಅಖಿಲ ಭಾರತ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಿಧಿ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರಾದ ಇಂದ್ರಕುಮಾರ್ ಅವರು ಹಾಗೂ ನಮ್ಮ ನಾಗಣ್ಣ ಅವರು, ನಮ್ಮ ನಾರಾಯಣ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ತುಂಬ ಹೃದಯದ ನಾನು ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. बोलो छत्रपति शिवाजी महाराज की जय, छत्रपति शिवाजी महाराज की जय, छत्रपति शिवाजी महाराज की जय. ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆಲ್ಲರೂ ಚಿರಪರಿಚಿತರು. ಯಾಕೆ ಅಂದರೆ ಅವರೊಂದು ವಿಶೇಷತೆ ಏನಂದರೆ, ಅವರು ಕೇವಲ 50 ವರ್ಷ ಮಾತ್ರ ಅವ್ರ ಜೀವಿತಾವಧಿಯಲ್ಲಿ ಹೋರಾಟವನ್ನು ಎರಡು ಬಗೆ ಮಾಡ್ತಾರೆ. ಒಂದು ಮೊಘಲ್ ಸಾಮ್ರಾಜ್ಯದ ವಿರುದ್ಧನೂ ಹೋರಾಟ ಮಾಡ್ತಾರೆ, ಬ್ರಿಟಿಷ್ನರ ವಿರುದ್ಧನೂ ಹೋರಾಟ ಮಾಡ್ತಾರೆ. ಏಕೈಕ ವ್ಯಕ್ತಿ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವ್ರ ತಂದೆ ಆದಿಲ್ ಶಾ ಇದರ ಸೈನ್ಯದಲ್ಲಿ ಪದಾಧಿಕಾರಿಯಾಗಿರ್ತಾರೆ, ಸೈನ್ಯಾಧಿಕಾರಿಯಾಗಿರ್ತಾರೆ. ಮುಂದೆ ಆದಿಲ್ ಶಾ ಏನು ಮಾಡ್ತಾನೆ ಅಂತಂದರೆ, ಬಿಜಾಪುರ ಮಹಾರಾಜ ಆದಿಲ್ ಶಾ ಇವ್ರನ್ನೇ ಅದು ಸಾಮಂತರಾಜ ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೆ ಅದ್ರ ಮೊದಲೇ ಅವರೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಮರಾಠ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಅವರೊಂದು ವಿಶೇಷತೆ ಏನಪ್ಪ ಅಂತಂದರೆ, ಅವರು ಎಲ್ಲ ಧರ್ಮಗಳನ್ನು ಅವ್ರು ಒಳಗೊಂಡು ಪ್ರಪ್ರಥಮವಾಗಿ ಹಿಂದೂ ಬಗ್ಗೆ ಒಂದು ಜಾಗರೂಕತೆಯನ್ನು ಮೂಡಿಸಿ ಅರಿವನ್ನು ಮೂಡಿಸಿದ್ದು ಛತ್ರಪತಿ ಶಿವಾಜಿ. ಅದಕ್ಕೋಸ್ಕರ ಅವರ ಕೇಸರಿ ಶಾಲೆ ಅಂತ ಏನು ಬರುತ್ತೋ ಅದು ಅವಾಗಲೇ ಇತ್ತು. ಈಗ ನಾವು ಮಾಡ್ತಿರೋದು ಅದು ಬೇರೆ. ಶಿವಾಜಿ ಮಹಾರಾಜ್ ಗೆ ಬೋಲೋ, ಛತ್ರಪತಿ ಶಿವಾಜಿ ಮಹಾರಾಜ್ ಗೆ ಬೋಲೋ, ಛತ್ರಪತಿ ಶಿವಾಜಿ ಮಹಾರಾಜ್ ಗೆ. ಅವರು ಕೇವಲ 7 ವರ್ಷ ಅವರು ರಾಜ್ಯವನ್ನು ಆಳ್ತಾರೆ. 73ರಿಂದ 85 ಇಸ್ವಿವರೆಗೂ. ಅದರಲ್ಲೇ ಸರ್ವ ಧರ್ಮಗಳಲ್ಲ, ಅವರೊಂದು ಆಸ್ಥಾನದಲ್ಲಿ ಮುಸ್ಲಿಮ್ರು ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಹಿಂದೂಸ್ ಇರ್ತಾರೆ. ಅವ್ರದ್ದು ಒಂದೇ ಒಂದು ಧ್ಯೇಯ ಅಂತಂದರೆ, ಹಿಂದೂಗಳು ಭಾರತ, ನಮ್ಮ ದೇಶದ ಬಗ್ಗೆ ಒಂದು ಅಪ್ರತಿಮವಾದ ದೇಶ ಪ್ರೇಮವನ್ನು ತುಂಬಿದವರು ಲಾಲಾ ಲಜಪತ್ ರಾಯ್ ಆಮೇಲೆ ಬರ್ತಾರೆ, ಗೋಖಲೆ ಅವರು ಆಮೇಲೆ ಬರ್ತಾರೆ, ಶಿವಾಜಿ ಮಹಾರಾಜರು ಮಾಡ್ತಾರೆ. ಶಿವಾಜಿ ಮಹಾರಾಜರ ಇನ್ನೊಂದು ಏನಂದರೆ, ಅವ್ರ ತಾಯಿ ಜೀಜಾಬಾಯಿಯವರು. ಒಂದು ದಂತಕತೆ, ಜೀಜಾಬಾಯಿ ರಾಯಗಢದವ್ರು ಆದ್ರೂ ಸಹ, ಮಹಾರಾಷ್ಟ್ರದವ್ರು ಆದ್ರೂ ಸಹ ಅವ್ರಿಗೂ ಶಿವಾಜಿಗೂ ಬೆಂಗಳೂರಿಗೂ ತುಂಬ ನಂಟಿದೆ. ನೀವು ನೋಡಿರಬೇಕು, ಶಿವಾಜಿ ಥಿಯೇಟ್ರ್ ಅಂತ ಐತೆ, ನೋಡಿದ್ರೆಲ್ಲ ಗೊತ್ತಿಲ್ಲ, JC ರೋಡಲ್ಲಿ ಪ್ರತಿಮೆ ಈಗಲೂ ಅದನ್ನ ಇಟ್ಟಿದ್ದಾರೆ. ಅವರ ಚಿಕ್ಕಮ್ಮ ಅವರು ಬೆಂಗಳೂರಿನಲ್ಲಿ ವಾಸ ಆಗಿದ್ರು ಅಂತ ಒಂದು ಪ್ರತೀತಿ ಇದೆ. ಛತ್ರಪತಿ ಶಿವಾಜಿ ಮಹಾರಾಜವರ 397ನೇ ಜಯಂತ್ಯೋತ್ಸವವನ್ನು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಿಂದುಳಿದ ವರ್ಗಗಳ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ವಿಶೇಷ ಏನಂತಂದರೆ, ಶಿವಾಜಿ ಮಹಾರಾಜವರು ಈ ಸಮಾಜಕ್ಕೆ, ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಹುಟ್ಟು ಹೇಗೆ ಇರಲಿ, ಸಾವು ಮಾತ್ರ ಚರಿತ್ರೆ ಆಗಿರಲಿ ಎಂಬ ತತ್ವದಡಿಯಲ್ಲಿ ಛತ್ರಪತಿ ಹಿಂದೂ ಧರ್ಮದ ಅಧಿಪತಿಯಾಗಿ ಈ ರಾಜ್ಯದ, ಈ ದೇಶಕ್ಕೆ ಅವರದೇ ಆದಂಥ ಸಮಾಜ ಸಾಮ್ರಾಟವನ್ನು ಕಟ್ಟಿ ಆ ದಿನಗಳಲ್ಲಿ ಅವರದೇ ಆದಂಥ ಇತಿಹಾಸ ಪುಟದ ಸೇರಿದಂಥ ನಾಯಕರುಗಳನ್ನ ಈ ದಿವಸ ಏನು ಸರ್ಕಾರದಿಂದ, ಇವತ್ತು ಇಲಾಖೆ ಸರ್ಕಾರದಿಂದ ಅವ್ರನ್ನ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನು ಈ ನಾಯಕರು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಎಲ್ಲ ನಾಯಕರುಗಳನ್ನ ಜಾತಿಗೆ ಸೀಮಿತ ಮಾಡದಲ್ಲೇ ಅವ್ರನ್ನೆಲ್ಲ ಜಾತ್ಯತೀತ ನಾಯಕರಾಗಿ ಅವ್ರನ್ನ ಒಂದು ಪೂಜನೀಯ ಸ್ಥಾನದಲ್ಲಿ ಅವ್ರನ್ನ ಗೌರವಿಸಬೇಕಂತ ನಾನು ಈ ಮೂಲಕ ಎಲ್ಲ ಸರ್ಕಾರಿ ಇಲಾಖೆ ಇರ್ಬೋದು, ಅರೆ ಸರ್ಕಾರಿ ಇಲಾಖೆ ಇರ್ಬೋದು, ಆ ಇಲಾಖೆಯಲ್ಲಿ ಇಂಥ ಜಯಂತಿಗಳನ್ನ, ಇಂಥ ಇತಿಹಾಸ ಒಕ್ಕೂರ್ತ ನಾಯಕರುಗಳನ್ನ ಎಲ್ಲ ಏನು ಯುವ ಪೀಳಿಗೆಗಳಿಗೆ ಅವರ ತತ್ವ ಆದರ್ಶಗಳನ್ನ ಪ್ರಚಾರ ಮಾಡುತ್ತಾ ಅವ್ರನ್ನ ಏನು ಆ ದಿನಗಳಲ್ಲಿ ಏನು ಅವ್ರೇನು ಹೋರಾಟ ಮಾಡ್ಕೊಂಬಂದ್ರು, ಅವತ್ತು ಏನು ಈ ದೇಶಕ್ಕೋಸ್ಕರ ಅವ್ರದ್ದೇ ಆದಂಥ ಪ್ರಾಣ ತೆಗೆದು ಅವರ ಈ ಮಾರ್ಗದರ್ಶನ ಎಲ್ಲ ಯುವ ಪೀಳಿಗೆಗೆ, ಮುಂದಿನ ಯುವ ಪೀಳಿಗೆಗೆ ಬಿತ್ತರಿಸಲಿ ಅಂತ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇಂಥ ನಾಯಕರುಗಳನ್ನ ವಿಶೇಷವಾಗಿ ಇಂಥ ದಿನಗಳು ವಿಶೇಷವಾಗಿ ಆಚರಿಸುವ ಮೂಲಕ ಅವ್ರನ್ನ ಗೌರವಿಸಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಗೆ ಬೋಲೋ, 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 ಛತ್ರಪತಿ ಶಿವಾಜಿ ಮಹಾರಾಜ್ ಗೆ. ಸೊ ನೋಡ್ದಲ್ಲ ಗುರು, ಛತ್ರಪತಿ ಶಿವಾಜಿ ಅವರ ಜನ್ಮದಿನ ಆಚರಣೆ ಮಾಡೋದಕ್ಕೂ ನಾವು ಪುಣ್ಯ ಮಾಡಿರಬೇಕು ಅಲ್ವಾ? ಸೊ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.